ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಕೋನಟ್ ಸಾಂಬಾರು ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾವು ಒಂದು ಜಾರ್ಗೆ ಹಾಕ್ಕೊಳ್ಳೋಣ, ಯಾಕಂದರೆ ಅದು ನಾವು ರುಬ್ಕೊಳ್ಬೇಕಾಗತ್ತೆ ಎಲ್ಲ ಸಾಮಗ್ರಿಗಳನ್ನ ಜಾರ್ಗೆ ಹಾಕ್ಕೊಂಡು. ಸೊ ಮೊದಲು ನಾವು 2 ಕಪ್ಪಷ್ಟು ತೆಂಗಿನ ತುರಿನ ಅಥವಾ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಳ್ಬೇಕು. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ. ಸೊ ನಾನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಇಂಚಷ್ಟು ಚಕ್ಕೆ, 5 ರಿಂದ 6 ಲವಂಗ ಹಾಕ್ಕೊಳ್ತಿದ್ದೀನಿ. 2 ರಿಂದ 3 ಚಿಕ್ಕ ಚಿಕ್ಕ ಪೀಸಸ್ಸು ಶುಂಠಿನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಈ ಮಸಾಲೆಗೆ ಆದಷ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ಫುಲ್ಲು ಅದು ಏನು ಮಸಾಲೆ ಇರುತ್ತೆ ಅಂದರೆ ಅದರದ್ದೇ ಜಾಸ್ತಿ ಹಾಕ್ಕೊಂಡಾಗ ಏನು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿನ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಜಾಸ್ತಿ ಆಗುತ್ತೆ, ಟೇಸ್ಟ್ ಅನಿಸೋದಿಲ್ಲ ಸಾಂಬಾರು. ಅಂದರೆ ಖಾರದ ಪುಡಿನೂ ಅಷ್ಟೇ ನೀವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. 1 ಸ್ಪೂನಷ್ಟು ಖಾರದ ಪುಡಿನ ಮಾತ್ರ ಬಳಸಬೇಕಾಗತ್ತೆ. ಯಾಕಂತಂದರೆ ಅದ್ರ ಟೇಸ್ಟೇ ಹೊರ್ಟೋಗ್ಬಿಡತ್ತೆ. ಖಾರದ ಪುಡಿ ಅಥವಾ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿನ ಹೆಚ್ಚು ಬಳಸಿದಷ್ಟು ಈ ಸಾಂಬಾರು ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಆ ಪದಾರ್ಥಗಳನ್ನ ಕಡಿಮೆನೇ ಬಳಸಬೇಕಾಗುತ್ತೆ. 1 ಸ್ಪೂನಷ್ಟು ಖಾರದ ಪುಡಿ ಅಂದರೆ ಸಾಂಬಾರು ಪೌಡರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈ ಕೋಕೋನಟ್ ಸಾಂಬಾರಿಗೆ ಹೆಚ್ಚು ಕಾಯಿನ ಬಳಸಬೇಕಾಗತ್ತೆ. ಸೊ ಒಗ್ಗರಣೆಗೆ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಒಗ್ಗರಣೆಗೆ 1 ಈರುಳ್ಳಿ ಸಾಕಾಗತ್ತೆ. ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ತಗೊಳ್ಳಿ. ಅಂದರೆ 5 ರಿಂದ 6 ಮೆಣಸಿನ್ಕಾಯಿನ ತೊಗೊಳ್ಬೇಕು. 1/4 ಟೇಬಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ನೀವು ಸಾಸಿವೆನ ತೊಗೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ಒಗ್ಗರಣೆಗೆ ಬೇಕಾಗಿರೋಂಥ ಈ 4 ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಅಂದರೆ ಈ ಸಾಂಬಾರನ್ನ ಮಾಡ್ಕೊಳ್ಬಹುದು. ಸೊ ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ 5 ರಿಂದ 6 ಸ್ಪೂನಷ್ಟು, ಅಂದರೆ ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 5 ರಿಂದ 6 ಸ್ಪೂನಷ್ಟು ಮಾತ್ರ ಆಯಿಲ್ನ ಬಳಸ್ತಿದ್ದೀನಿ. ಕಾಲು ಸ್ಪೂನಿಂದ ಅಥವಾ ಒಂದು ಅರ್ಧ ಸ್ಪೂನಷ್ಟು ನೀವು ಸಾಸಿವೆನ ಹಾಕಿ. ಈ ಕೋಕೋನಟ್ ಸಾಂಬಾರನ್ನ ಒಂದ್ಸರಿ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಣಮೆಣಸಿಕಾಯಿನ ಸೇರಿಸ್ತಿದ್ದೀನಿ. ಹಾಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕರಿಬೇವು ಕೂಡ ಹಾಕ್ಕೊಳ್ಬೇಕು. ಇದನ್ನು 1 ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ. ಇದಕ್ಕೆ ಈರುಳ್ಳಿನ ಸೇರಿಸ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಬ್ರೌನ್ ಕಲರ್ ಅಥವಾ ಅದು ಸಾಫ್ಟ್ ಆಗೋವರೆಗೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಫ್ರೈ ಆದ ನಂತರ ನಾನೇನು ರುಬ್ಕೊಂಡಿದ್ದೀನಿ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಸೊ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾನು ಸೇರಿಸ್ತಿದ್ದೀನಿ. ನೀವು ಅಷ್ಟೇ ಕ್ವಾಂಟಿಟಿ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀವು ಸೇರಿಸ್ಬೋದು. ನಿಮಗೆ ತಿಕ್ಕಾಗಿ ಬೇಕಾ ಅಥವಾ ಅದು ಸ್ವಲ್ಪ ತೆಳಗಿರಬೇಕಾ ಆ ಥರ ಅದು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇನ್ನೊಂದು ಸ್ವಲ್ಪ ನೀರು, ತುಂಬಾ ಮಂದ ಇದೆ ಅಥವಾ ತಿಕ್ಕಾಗಿದೆ ಸಾಂಬಾರು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ.
ನೀವು ನೋಡ್ತಿದ್ದೀರಲ್ಲ ಎಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಮೇಲೆ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸರಿ ಮನೆಯಲ್ಲಿ ಮಾಡಿ ಅದ್ರ ರುಚಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನಮಗೆ ಸಡನ್ನಾಗಿ ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋರು ಸೊ ಈ ಥರ ನಾವು ಕಾಯಿನ ಬಳಸ್ಕೊಂಡು ಈ ಕೊಕೊನಟ್ ಸಾಂಬಾರು ಅಥವಾ ಕಾಯಿ ಪಜ್ಜಿ ಸಾಂಬಾರು ಅಂತ ಕರಿತೀವಿ, ಇದನ್ನು ನೀವು ಮಾಡ್ಕೊಳ್ಬೋದು ಮನೆಯಲ್ಲಿ. ನೀವು ಅದು ಹೇಗಿತ್ತು ಅನ್ನೋದನ್ನ ನಾನು ಕಮೆಂಟ್ ಮಾಡಿ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ನೀವು ತುಂಬಾ ಇಷ್ಟಪಡ್ತೀರಾ. ಫೈನಲಾಗಿ ಅದು ಉಪ್ಪು ಇನ್ನೂ ಬೇಕು ಅಂತ ಅನಿಸಿದ್ರೆ ಅದನ್ನು ಟೇಸ್ಟ್ ನೋಡಿ ನೀವು ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ಅದು ಎಷ್ಟು ಒಂದು 5ರಿಂದ 10 ನಿಮಿಷ ಕುದಿಸಿದ್ರು ಸಾಕು. ನಾನು ಹೇಳ್ದಂಗೆ ನೀವು 1 ಸ್ಪೂನಷ್ಟು ಮಾತ್ರ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಲೇಬೇಡಿ. ಕಾಯಿ ಪಜ್ಜಿ ಸಾಂಬಾರು ಅಥವಾ ಕೊಕೊನಟ್ ಸಾಂಬಾರು ಅಂತಂದಾಗ ಹೆಚ್ಚು ತೆಂಗಿನ ತುರಿ ಅಂದರೆ ತೆಂಗಿನಕಾಯಿ ತುರಿ ಅದು ಹೆಚ್ಚಾಗಿ ನಾವು ಬಳಸ್ಕೊಳ್ಬೇಕಾಗತ್ತೆ. ಈ ಮಸಾಲ ಪದಾರ್ಥಗಳಿಗಿಂತಲೂ ತೆಂಗಿನಕಾಯಿ ಜಾಸ್ತಿ ಇರಬೇಕು ಇದಕ್ಕೆ.